Welcome students, I am myself Dr. Ratnama R, Assistant Professor, Department of Economics, Government First Aid College, Kanakpura, affiliated by Bangalore University. Students, let's discuss about program BA, subject Economics, semester 3rd semester, session 41, topic bills, passbook and ATM. Recap of previous class, banking practice and services, checks and drafts. ಕೊನೆ ತರಗತಿಯಲ್ಲಿ ನಾವು ಬ್ಯಾಂಕೋದ್ಯಮದ ಆಚರಣೆಗಳು ಮತ್ತು ಸೇವೆಗಳಲ್ಲಿ ಚೆಕ್ಗಳು ಮತ್ತು ಬೇಡಿಕೆ ಹುಂಡಿಗಳ ಬಗ್ಗೆ ತಿಳ್ಕೊಂಡಿದ್ವಿ. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದ ಚಾಪ್ಟರ್ ಟು ನೋ ಅಬೌಟ್ ದ ವೇರಿಯಸ್ ಬ್ಯಾಂಕಿಂಗ್ ಇನ್ಸ್ಟ್ರೂಮೆಂಟ್ಸ್, ಇಟ್ಸ್ ಫೀಚರ್ಸ್ ಅಂಡ್ ಯೂಸಸ್. ಸೆಷನ್ ಔಟ್ಕಮ್, ಸ್ಟೂಡೆಂಟ್ಸ್ ವಿಲ್ ನೋ ಅಬೌಟ್ ದ ವೇರಿಯಸ್ ಬ್ಯಾಂಕಿಂಗ್ ಇನ್ಸ್ಟ್ರೂಮೆಂಟ್ಸ್, features and uses. Bills meaning, bill ಅಂದ್ರೆ ಹುಂಡಿ, ಅದರ ಅರ್ಥ a printed or written statement of the money owned for goods and services. ಅಂದರೆ ಬೇಡಿಕೆ ಹುಂಡಿ ಅಂದರೆ ಉದ್ಯಮ ಸಂಸ್ಥೆ ಅಥವಾ ಸರ್ಕಾರ ಅಲ್ಪಕಾಲೀನ ಸಾಲವನ್ನು ಎತ್ತುವ ಉದ್ದೇಶಕ್ಕಾಗಿ ಹೊರಡಿಸುವ ಸಾಧನವನ್ನೇ ಹುಂಡಿ ಎಂದು ಕರೆಯುತ್ತೇವೆ. ಹುಂಡಿಯನ್ನು ರಶೀದಿ ಅಂತಲೂ ಕರೀತೀವಿ. ಟೈಪ್ಸ್ ಆಫ್ ಬಿಲ್ಸ್. ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಮೊದಲನೇ ಅಂಶ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ವಿನಿಮಯ ಹುಂಡಿಗಳು. ಎ ರಿಟರ್ನ್ ಆರ್ಡರ್ ಟು ಎ ಪರ್ಸನ್ ರಿಕ್ವೈರಿಂಗ್ ದೆಮ್ ಟು ಮೇಕ್ ಎ ಸ್ಪೆಸಿಫೈಡ್ ಪೇಮೆಂಟ್ ಟು ದ ಸಿಗ್ನೇಟರಿ. ದ ಮೆಚುರಿಟಿ ಪೀರಿಯಡ್ is 91 days. 3 parties involved in the bill of exchange. They are the drawer or creditor, the beneficiary or payee, the drawee or debitor. ರಚಕ, ಸ್ವೀಕರ್ತ ಮತ್ತು ಪ್ರಾಪ್ತಿಕರ್ತ ಅಂತ ಕರಿತೀವಿ. Second one, treasury bill. There are short-term securities issued by RBI on behalf of Government of India. The maturity periods are 91, 182 and 364 days. Types of treasury bills: ordinary or regulatory treasury bills, ad hoc treasury bills. Let's now discuss about passbook, pass pustaka. It is a paper book used to record bank or building society transactions on a deposit account. It is a physical notebook. It helps track the flow of funds into and out of the account. ಅಂದರೆ ಪಾಸ್ ಪುಸ್ತಕ ಬ್ಯಾಂಕೋದ್ಯಮ ವ್ಯವಹಾರದಲ್ಲಿ ಒಂದು ಮುಖ್ಯ ದಾಖಲೆಯಾಗಿದೆ. ಬ್ಯಾಂಕರ್ ಮತ್ತು ಗ್ರಾಹಕರ ನಡುವಿನ ವ್ಯವಹಾರಗಳ ನಮೂದನೆಯನ್ನು ಒಳಗೊಂಡಿರುವ ಸಣ್ಣ ಪುಸ್ತಕವನ್ನೇ ನಾವು ಪಾಸ್ ಪುಸ್ತಕ ಎಂದು ಕರೆಯುತ್ತೇವೆ. ಪಾಸ್ ಪುಸ್ತಕವನ್ನು ಬ್ಯಾಂಕರನ್ನು ಬರೆಯುತ್ತಾನೆ, ಗ್ರಾಹಕನು ಆಗಿಂದಾಗೆ ಅದನ್ನು ಬ್ಯಾಂಕರನಿಗೆ ಕೊಟ್ಟು ನಮೂದನೆಯನ್ನು ಹಾಕಿಸಿಕೊಂಡು ಮತ್ತೆ ಹಿಂದಕ್ಕೆ ಪಡೆಯುತ್ತಾನೆ. ಅಡ್ವಾಂಟೇಜಸ್, ಪಾಸ್ ಪುಸ್ತಕದಿಂದ ಏನು ಅನುಕೂಲಗಳು ಅಂದರೆ low transaction volume, low barrier to entry, no worries about minimum balances and monthly fees. Disadvantages, ಅನಾನುಕೂಲಗಳು, low interest rate, no monthly statement. ATM, ಈಗ ನಾವು ATM ಬಗ್ಗೆ ತಿಳ್ಕೊಳ್ಳೋಣ. ATM ಅಂದರೆ ಸ್ವಯಂ ಚಾಲಿತ ಸರಾಫ್ ಯಂತ್ರ. It is the acronym for automated teller machine. It is an electronic banking outlet to complete basic transactions without the aid of a branch representative. Credit card or debit card users can access cash. ಈ ಸ್ವಯಂ ಚಾಲಿತ ಸರಾಫ್ ಯಂತ್ರ ಅತಿ ಶೀಘ್ರವಾಗಿ ಬ್ಯಾಂಕಿನಿಂದ ನಗದು ಹಣವನ್ನು ಪಡೆಯುವ ಅಗತ್ಯವುಳ್ಳವರ ಅನುಕೂಲಕ್ಕಾಗಿ ಈ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಈ ಪದ್ಧತಿಯಲ್ಲಿ ಗ್ರಾಹಕನು ATM ಯಂತ್ರದಿಂದ ಹಣವನ್ನು ನೇರವಾಗಿ ಪಡೆದುಕೊಳ್ಳಬಹುದು. ಈ ಸೌಲಭ್ಯವನ್ನು ಬಯಸುವ ಗ್ರಾಹಕನಿಗೆ ಬ್ಯಾಂಕಿನಿಂದ ಒಂದು ಕಾರ್ಡನ್ನು ನೀಡಲಾಗಿರುತ್ತದೆ. ಗ್ರಾಹಕನು ಬ್ಯಾಂಕಿನೊಳಗೆ ಬಂದು ಯಂತ್ರದಲ್ಲಿ ತಮ್ಮ ಕಾರ್ಡಿನ ಸಂಖ್ಯೆಯನ್ನು ಒತ್ತಿದಾಗ ತನ್ನ ಖಾತೆಯಲ್ಲಿ ಎಷ್ಟು ಹಣ ಉಳಿದಿದೆ, ಈ ಮೂಲಕ ಆತನು ಉಳಿದ ಮೊತ್ತದಲ್ಲಿ ತನ್ನ ಬೇಕಾದ ಮೊತ್ತದಷ್ಟು ಹಣವನ್ನು ಪಡೆಯುತ್ತಾನೆ. ಅದರಲ್ಲಿ ಎಷ್ಟು ಹಣ ಇದೆ, ಅಷ್ಟು ಬೇಕೋ ಅಷ್ಟು ಮೊತ್ತಕ್ಕೆ ಪುನಃ ಸಂಖ್ಯೆಯನ್ನು ಒತ್ತಿದಾಗ ಯಂತ್ರದಿಂದಲೇ ಹಣ ದೊರೆಯುತ್ತದೆ.
ಇದು ಸಾಮಾನ್ಯ ವಿದ್ಯುತ್ ಚಾಲಿತ ಪಾವತಿ ವ್ಯವಸ್ಥೆ ಆಗಿರುತ್ತದೆ. ATM ಒಂದು ವೈಯಕ್ತಿಕ ಗುರುತಿನ ಸಂಖ್ಯೆಯನ್ನು ಹೊಂದಿರಬೇಕು ಮತ್ತು ಈ ಗುರುತಿನ ಸಂಖ್ಯೆ ಸಾಮಾನ್ಯವಾಗಿ ಗ್ರಾಹಕರಿಗೆ ಮಾತ್ರ ತಿಳಿದಿರಬೇಕು. ಈ ATM ಯಂತ್ರದಿಂದ ಅನೇಕ ಅನುಕೂಲಗಳಿದೆ. ಅಡ್ವಾಂಟೇಜಸ್: ಸೆಲ್ಫ್ ಸರ್ವಿಸ್, ಫೀಚರ್ಸ್ ಬ್ರೈಲಿ ಫಾರ್ ದ ಬ್ಲೈಂಡ್, highly convenient, versatile, offers 24/7 service, reduces bank's workload. It has so many disadvantages also. ಏನೇನು ಅನಾನುಕೂಲತೆಗಳು ಅಂದರೆ ಯೂಸೇಜ್ ಫೀಸ್, lack of personal service and safety, limitations on cash withdrawal, non-reachable in rural areas. Let's discuss some multiple choice questions about this topic. First question: expand ATM. A. Anytime money. B. All time money. C. Automated teller machine. D. Automated technical machine. Answer: automated teller machine. Second question: maturity period of bills of exchange. A. 91 days. B. 364 days. C. 182 days. D. 81 days. Answer: 91 days. Third question: true about passbook is: A. It is a monthly statement. B. A physical notebook. C. Has low interest. D. Requires minimum balance. Answer: a physical notebook. Fourth question: advantages of ATM. A. Non-reachable in rural areas. B. Charges fee. C. Limitation on cash withdrawal. D. Offers 24/7 service. Answer: offers 24/7 service. Last question, fifth question: parties involved in bills of exchange. A. Drawee. B. Beneficiary. C. Creditor. D. All of the above. Answer: all of the above. These are the references books, students. Thank you. Have a nice day.